ನಾನು ತಗೊಂಡಿರುವಂತ ಕ್ವಾಂಟಿಟಿಗೆ 9 ಉಂಡೆ ರೆಡಿ ಆಗಿದೆ. ನೀವು ನೋಡಬಹುದು ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬಾನೇ ರುಚಿಯಾಗಿರುತ್ತೆ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ಇವತ್ತೊಂದು ಸೂಪರ್ ಆದ ತಂಬಿಟ್ಟನ್ನು ಮಾಡ್ಕೊಳ್ಳೋಣ. ನಮ್ಮ ಕೊಡಗು ಸೈಡ್ ಎಲ್ಲ ಬೇರೆ ತರ ಬಾಳೆಹಣ್ಣಿನಿಂದ ತಂಬಿಟ್ಟು ಮಾಡ್ತೀವಿ, ಮತ್ತೆ ಹಸಿ ಅಕ್ಕಿಯಿಂದ ತಂಬಿಟ್ಟು ಮಾಡ್ಕೊಳ್ತೀವಿ. ಇದನ್ನ ಈ ಕಡೆ ಎಲ್ಲ ಹುರಿದು ಮಾಡ್ತಾರೆ, ಶಿವರಾತ್ರಿಗೆಲ್ಲ ಮಾಡ್ಕೊಳ್ತಾರೆ. ಹಾಗೇನೂ ಮಾಡಿ ತಿನ್ಬಹುದು, ತುಂಬಾನೇ ಚೆನ್ನಾಗಾಗುತ್ತೆ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ನೋಡೋಣ. ಸೇಮ್ ಕಪ್ಪಲ್ಲೇ ತಗೊಳ್ಬೇಕು ಇಂಗ್ರೀಡಿಯೆಂಟ್ಸ್. 1 ಕಪ್ಪಷ್ಟು ಹುರ್ಗಡ್ಲೆಯನ್ನು ತಗೊಂಡಿದ್ದೀನಿ, ಸೇಮ್ ಕಪ್ಪಲ್ಲೇ ನೆಲಗಡ್ಲೆ ತಗೊಂಡಿದ್ದೀನಿ. ಬೆಲ್ಲ 1/4 ಕಪ್ಪಷ್ಟು ತಗೊಂಡಿದ್ದೀನಿ. 1 ಕಪ್ಪಷ್ಟು ಡ್ರೈ ಕೋಕೋನಟ್ ತುರಿಯನ್ನು ತಗೊಂಡಿದ್ದೀನಿ. 1 ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಹಾಗೆ 1 ಚಮಚ ಬಿಳಿ ಎಳ್ಳು, 1 ಚಮಚದಷ್ಟು ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ. ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಮೊದಲಿಗೆ ಅಕ್ಕಿ ಹುರ್ಕೊಳ್ಳೋಣ. ಅಕ್ಕಿನ ನಿಧಾನ ಉರಿಯಲ್ಲಿ ನೀಟಾಗಿ ಹೊಂಬಣ್ಣ ಬರುವ ಹಾಗೆ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಹಬ್ಬಕ್ಕೇನೆ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಯಾವಾಗ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಮನೆಯಲ್ಲಿರುವ ಪದಾರ್ಥಗಳನ್ನೇ ಯೂಸ್ ಮಾಡಿ ತಂಬಿಟ್ಟು ಮಾಡ್ಕೊಳ್ಬೋದು. ನಿಧಾನ ಉರಿಯಲ್ಲಿ ಹೊಂಬಣ್ಣ ಬರುವ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಅಕ್ಕಿ ಈ ಹದದಲ್ಲಿ ಹೊಂಬಣ್ಣ ಬಂದರೆ ಸಾಕು. ಇದನ್ನ ತಣ್ಣಗಾಗಲು ಬಿಡೋಣ. ಹುರಿಗಡ್ಲೆನ ಫ್ರೈ ಮಾಡ್ಕೊಳ್ಳೋಣ. ಹುರಿಗಡ್ಲೆ ಒಂದು 3 ರಿಂದ 4 ನಿಮಿಷ ಫ್ರೈ ಆದರೆ ಸಾಕು. ಇಲ್ಲ ಅಕ್ಕಿ ಫುಲ್ ಫ್ರೈ ಆದ ಮೇಲೆ ಅದರ ಜೊತೆಗೇನೆ ಹಾಕಿ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ನೆಲಗಡ್ಲೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲವೂ ಸಮ ಪ್ರಮಾಣದಲ್ಲಿ ತಗೊಂಡ್ರೆ ತಂಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ನೆಲಗಡ್ಲೆನ ಚೆನ್ನಾಗಿ ಸಿಪ್ಪೆ ತೆಗೆಯೋ ಹಾಗೆ ಫ್ರೈ ಮಾಡ್ಕೊಂಡ್ರೆ ಆಯಿತು. ಸಾಕಿದು ಸ್ವಲ್ಪ ತೆಗೆದು ಇದನ್ನು ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಆಮೇಲೆ 2 ಬೇಳೆ ಮಾಡಿಕೊಂಡು ತಂಬಿಟ್ಟು ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ತಿನ್ನುವಾಗ ತುಂಬಾನೇ ಚೆನ್ನಾಗಾಗುತ್ತೆ. ಎಳ್ಳು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಚಿಟಪಟ ಅನ್ನೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿಯಲ್ಲಿ ಫ್ರೈ ಆದರೆ ಸಾಕು. ಕೋಕೋನಟ್ ಪೌಡರ್ನು ಕೂಡ ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತಂಬಿಟ್ಟನ್ನ ಒಂದು 10 ರಿಂದ 15 ದಿನ ಎಲ್ಲ ಇಟ್ಟು ತಿನ್ಬಹುದು. ಈ ರೀತಿ ಎಲ್ಲವನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸೇಮ್ ಒಂದು ಪಾತ್ರೆಗೆ ಬೆಲ್ಲ ಕರಗಿಸ್ಕೊಳ್ಳೋಣ. 1/2 ಕಪ್ಪಷ್ಟು ನೀರು ಸೇರಿಸ್ಕೊಂಡು ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ಪಾಕ ಇಂಥ ಥರದ್ದು ಬೇಡ. ಗಟ್ಟಿ ಪಾಕ ಬಂದರೆ ಬೆಲ್ಲ ತಂಬಿಟ್ಟು ತುಂಬ ಗಟ್ಟಿ ಆಗುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಾಗಲ್ಲ. ಈ ರೀತಿಯಲ್ಲಿ ಬೆಲ್ಲ ಕರಗಿಸ್ಕೊಂಡು ಸೋದಿಸ್ಕೊಳ್ಳೋಣ. ಕಲ್ಲು ಏನಾದರೂ ಇರುತ್ತೆ. ಅಕ್ಕಿ ಹುರಿಗಡ್ಲೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಎಷ್ಟು ನುಣ್ಣಗೆ ಆಗುತ್ತೆ ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಸಣ್ಣ ಜಾರ್ ಒಳಗಡೆ ಸೇರಿಸ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈ ಹದದಲ್ಲಿ ನೈಸಾಗಿ ಪುಡಿ ಮಾಡ್ಕೊಂಡಿರಬೇಕು. ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳ್ಳೋಣ. ಸೇಮ್ ಒಂದು ವಿಧಾನದಲ್ಲಿ ಉಳಿದ ಅಕ್ಕಿ ಮತ್ತು ಹುರಿಗಡ್ಲೆನ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಸ್ವಲ್ಪ ನೆಲಗಡ್ಲೆನ ಸೇರಿಸಿ ಸರಿಯಾಗಿ ಪುಡಿ ಮಾಡ್ಕೊಳ್ಳೋಣ.
ಅರ್ಧ ಭಾಗದಷ್ಟು ಇಟ್ಕೊಂಡಿದ್ದೀನಿ ನಾನು. ಅದನ್ನು ತಂಬಿಟ್ಟು ಮಾಡ್ಕೊಳ್ಳುವಾಗ ಉಂಡೆ ಕಟ್ಟೋದಕ್ಕೆ ಹಾಕೊಳ್ಳೋಣ. ಎಳ್ಳು ಕೊಬ್ಬರಿನೆಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ರುಚಿ ಕೊಡುತ್ತೆ. ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ. ನೆಲಗಡಲೆ 2 ಬೇಳೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ತಂಬಿಟ್ಟು ಜೊತೆಯಲ್ಲಿ ಬಾಯಿಗೆ ಸಿಗುವಾಗ ತುಂಬಾ ಒಳ್ಳೆಯದಾಗುತ್ತೆ. ಬೆಲ್ಲ ನೀರು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೋಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಉಂಡೆ ಕಟ್ಕೊಳ್ಳೋಣ. ತೀರಾ ಗಟ್ಟಿಯಾಗಿ ಬೇಡ. ಒಮ್ಮೆಗೆ ಕೂಡ ಈ ಬೆಲ್ಲ ನೀರನ್ನು ಸೇರಿಸ್ಕೊಳ್ಬೇಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಉಂಡೆ ಕಟ್ಕೊಂಡ್ರೆ ಆಯಿತು. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಸರಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ. ಎಲ್ಲ ಥರದ ಅಡುಗೆಗಳು ಲಭ್ಯ ಇರುತ್ತೆ. ನಾವು ತಂಬಿಟ್ಟನ್ನು ಹುತ್ತರಿ ಹಬ್ಬದಲ್ಲಿ ಮಾಡ್ಕೊಳ್ತೀವಿ. 2-3 ಥರದಲ್ಲಿ ನಾವು ತಂಬಿಟ್ಟು ಮಾಡ್ತೀವಿ. ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಲಿಂಕ್ ಬೇಕಿದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಶೇರ್ ಮಾಡ್ತೀನಿ. ಹೊಸಬ್ರು ಮಾಡುವಾಗ ಸ್ವಲ್ಪನೇ ಮಾಡಿಕೊಳ್ಳಿ. ನಿಮಗೆ ಸರಿಯಾಗಿ ಬಂತು ಅಂತ ಹೇಳಿದರೆ ಮತ್ತೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಬೋದು. ಒಂದೇ ಕೈಯಲ್ಲಿ ಬೇಕಾದರೆ ಕಟ್ಬೋದು, ಇಲ್ಲ 2 ಕೈ ಯೂಸ್ ಮಾಡಿ ಉಂಡೆ ಕಟ್ಕೊಳ್ಬೋದು. ಈ ರೀತಿಯಲ್ಲಿ ನಾನು ತಗೊಂಡಿರುವಂಥ ಕ್ವಾಂಟಿಟಿಗೆ 9 ಉಂಡೆ ರೆಡಿಯಾಗಿದೆ. ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಅಷ್ಟೇ ಅದ್ಭುತವಾಗಿ ಮಾಡ್ಕೊಳ್ಬೋದು. ಫೈನಲ್ ಆಗಿ ಈ ರೀತಿಯಲ್ಲಿ ಅಕ್ಕಿ ತಂಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.